ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗ್ಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಏನೋ ದೊಡ್ಡದಾಗಿ ನಡೆಯೋ ಮುನ್ಸೂಚನೆಯೊಂದು ಸಿಕ್ಕಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಚಾಲಕರಾದ ಮೋಹನ್ ಭಾಗವತ್ ಅವರ ಹೇಳಿಕೆಯನ್ನ ಕೇಳಿರ್ತೀರಾ. ಅದೇ ಹೇಳಿಕೆಗಳ ಬಗ್ಗೆ ನಾನೀಗ ನಿಮ್ಗೆ ಹೇಳೋಕೆ ಹೊರಟಿರೋದು. ಮೋಹನ್ ಭಾಗವತ್ ಮತ್ತೊಮ್ಮೆ ಭಾರತವನ್ನ ಹಿಂದೂ ರಾಷ್ಟ್ರ ಅಂತ ಕರೆದು ಬಿಟ್ಟಿದ್ದಾರೆ. ವಿಶ್ವದ ಅತಿ ದೊಡ್ಡ ಸಂಘಟನೆ ಹೀಗೆ ಹೇಳುತ್ತೆ ಅಂದ್ರೆ ಏನೋ ಇದೆ ಅಂತಲೇ ಅರ್ಥ. RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗ್ತಾ ಬಂತು. ಇಂಥ ಟೈಮಲ್ಲಿ RSS ದೆಹಲಿಯಲ್ಲಿ ಮೋಹನ್ ಭಾಗವತ್ ಅವರು 3 ದಿನಗಳ ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. 2 ದಿನಗಳ ಕಾಲ ಅವರ ಸಂವಾದ ನಡೆಯಿತು. 3ನೇ ದಿನ ಅಲ್ಲಿ ಸೇರಿರುವಂತಹ ಜನರನ್ನ ಉದ್ದೇಶಿಸಿ ಮಾತಾಡ್ತಾರೆ. ಜೊತೆಗೆ ಅವರ ಪ್ರಶ್ನೆಗಳಿಗೂ ಉತ್ತರಿಸುವಂತ ಕೆಲಸ ಮಾಡ್ತಾರೆ. ಮೋಹನ್ ಭಾಗವತ್ ಅವರ ಮುಂದೆ ಅನೇಕ ಪ್ರಶ್ನೆಗಳು, ಟಫ್ ಪ್ರಶ್ನೆಗಳು ಕೇಳಲಾಯಿತು. ಆದ್ರೂ ಭಾಗವತ್ ಅವರು ಒಂದೊಂದಕ್ಕೂ ಉತ್ತರ ಕೊಡೋ ಕೆಲಸ ಮಾಡ್ತಾರೆ. ಹೀಗೆ ಭಾಗವತ್ ಅವರು ಕೊಟ್ಟಂತ ಉತ್ತರವನ್ನ ನೋಡಿಯೇ ಹೇಳ್ತಾ ಇರೋದು, ಖಂಡಿತ ದೇಶದಲ್ಲಿ ಸದ್ಯದಲ್ಲೇ ಏನೋ ದೊಡ್ಡ ಘಟನೆ ನಡೆಯುತ್ತೆ. ಖಂಡಿತ ನಾವಿಲ್ಲಿ ಮೋಹನ್ ಭಾಗವತ್ ಹಾಗೂ ಪ್ರಧಾನಿ ಮೋದಿ ಅವರ ವಯಸ್ಸಿನ ಬಗ್ಗೆ ಇರುವಂತಹ ವಿವಾದದ ಕುರಿತು ಮಾತಾಡ್ತಾ ಇಲ್ಲ. ಯಾಕಂದ್ರೆ ಮೋಹನ್ ಭಾಗವತ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು 75 ವರ್ಷಕ್ಕೆ ನಿವೃತ್ತಿ ಹೊಂದೋದಿಲ್ಲ, ಹಾಗೆ ಯಾರನ್ನು 75 ವರ್ಷಕ್ಕೆ ನಿವೃತ್ತಿ ಹೊಂದುವಂತೆ ಹೇಳೋದಿಲ್ಲ ಅಂದಿದ್ದಾರೆ. I never said that I will retire or someone should retire. In Sangha, we Swayam Sevaks, we are given a job, whether we want it or not. So, if I am 80 years old and Sangha will tell me, go run a shaka, I will have to go. I never said that I will retire or someone should retire. In Sangha, we Swayam Sevaks, we are given a job, whether we want it or not. So, if I am 80 years old and Sangha will tell me, go run a shaka, I will have to go. ಇದರ ಅರ್ಥ ಸ್ಪಷ್ಟವಾಗಿದೆ. ಮೋದಿಜಿ ನಿವೃತ್ತಿ ಆಗ್ತಾ ಇಲ್ಲ. ಬರೀ 5 ವರ್ಷ ಅಲ್ಲ, 10 ವರ್ಷಕ್ಕೆ ಮೋದಿಜಿ ಸರ್ಕಾರ ರೋಡ್ ಮ್ಯಾಪ್ ಇಟ್ಕೊಂಡಿದ್ದಾರೆ. ಭಾರತವನ್ನ ಹೇಗೆ ಮತ್ತು ಎಲ್ಲಿಗೆ ತಗೊಂಡು ಹೋಗ್ಬೇಕು ಅಂತ. ಮೋಹನ್ ಭಾಗವತ್ ಹಾಗೂ ಮೋದಿಜಿ ಇವರಿಬ್ರು ಈಗಲೂ ಫಿಟ್ ಆಗಿದ್ದಾರೆ. ತಮ್ಮ ಕೆಲಸವನ್ನ ನೀಟಾಗಿ ನಿಭಾಯಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಒಂದೇ ಒಂದು ರಜೆಯನ್ನ ತೆಗೆದುಕೊಳ್ಳದೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಲೆಕ್ಕ ಹಾಕಿ. RSSಗೂ ಕೂಡ ಮೋಹನ್ ಭಾಗವತ್ ಅವರ ಅವಶ್ಯಕತೆ ಇದೆ. ಹಾಗೆಯೇ ಬಿಜೆಪಿ ಮತ್ತು ಈ ದೇಶಕ್ಕೆ ಕೂಡ ನರೇಂದ್ರ ಮೋದಿ ಅವರ ಅವಶ್ಯಕತೆ ತುಂಬಾ ಇದೆ. ಅಷ್ಟಕ್ಕೂ ಏನೋ ದೊಡ್ಡದಾಗಿ ಆಗುತ್ತೆ ಅಂತ ಇದ್ವಲ್ಲ, ಅಂಥದ್ದು ಏನು ಆಗಬಹುದು ಅಂತ ನೋಡೋಣ. ಭಾರತದ ಮುಂದೆ ಯಾವ ರೀತಿಯ ಚಾಲೆಂಜ್ಗಳು ಇದಾವೆ ನೋಡಿ. ಎಕ್ಸ್ಪೆಷಲಿ ಜನಸಂಖ್ಯೆಯ ವಿಚಾರದಲ್ಲಿ ಪ್ರಧಾನಿ ಮೋದಿ ಅವರು ಕೆಂಪುಕೋಟೆಯಲ್ಲಿ ನಿಂತು ಜನಸಂಖ್ಯಾ ಮಿಷನ್ ಬಗ್ಗೆ ಮಾತಾಡಿದ್ರು. ತುಂಬಾ ಇಂಪಾರ್ಟೆಂಟ್ ಆದಂತ ಮೆಸೇಜ್ ಆಗಿತ್ತು. ಜನಸಂಖ್ಯಾ ಸಮತೋಲನದ ಬಗ್ಗೆ ಮೋದಿ ಅವರು ಮಾತಾಡ್ತಾರೆ. ನಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತಿದೆ? ಭಾರತದಲ್ಲಿ ಈಗ ಹಿಂದೂಗಳ ಸಂಖ್ಯೆ 80% ಕೂಡ ಇಲ್ಲ. ಹಲವು ರಿಪೋರ್ಟ್ಗಳ ಪ್ರಕಾರ ಕೆಲವೇ ವರ್ಷಗಳಲ್ಲಿ ಇದು ಇನ್ನೂ ಕಡಿಮೆ ಆಗತ್ತೆ. ಈ ರೀತಿಯಾದ್ರೆ ಭಾರತದಲ್ಲಿ ಎಂಥ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತೆ ಅಂತ ಹೊಸದಾಗಿ ಹೇಳಬೇಕಾಗಿಲ್ಲ. ಒಂದು ಏರಿಯಾದಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಆದ್ರೆ ಅಲ್ಲಿ ಹಿಂದೂಗಳು ಬದುಕೋದೇ ಕಷ್ಟ. ಅಂಥದ್ರಲ್ಲಿ ಇಡೀ ದೇಶದಲ್ಲಿ ಆದ್ರೆ ಏನ್ ಕತೆ? ಅದಕ್ಕಾಗಿ ಮೋದಿ ಅವರು ಹೇಳ್ತಾರೆ, ಜನಸಂಖ್ಯಾ ಮಿಷನ್ ಶುರು ಮಾಡ್ಕೊಳ್ಬೇಕು ಅಂತ. ಅಷ್ಟೇ ಅಲ್ಲ, RSS ಕೂಡ ಅದನ್ನೇ ಬಯಸುತ್ತೆ. ಜನಸಂಖ್ಯಾ ಅಸಮತೋಲನದ ವಿರುದ್ಧ ಸರ್ಕಾರ ಏನಾದ್ರೂ ಕ್ರಮ ತೆಗೆದುಕೊಳ್ಬೇಕು ಅಂತ. ದೇಶದ ಜನ ಮತ್ತು ಸರ್ಕಾರ ಇದ್ರ ಬಗ್ಗೆ ಗಮನ ವಹಿಸಲೇಬೇಕು ಅಂತ ಮೋಹನ್ ಭಾಗವತ್ ಅವರು ಹೇಳ್ತಾರೆ. ಇವರೇನು ಹೇಳಿದ್ದೇ ಹೇಳ್ತಾರೆ ಅಂತ ಅನ್ಬಹುದು, ಆದ್ರೆ ನೆನಪಿರ್ಲಿ,
ಜನಸಂಖ್ಯೆ ಅಸಮತೋಲನ ದೇಶದ ವಿಭಜನೆಗೆ ಕೂಡ ಕಾರಣ ಆಗತ್ತೆ. 1947ರಲ್ಲಿ ಕೂಡ ಇದೇ ಆಗಿದ್ದು. ಮುಸ್ಲಿಮರು ನಮಗೆ ಒಂದು ದೇಶ ಬೇಕು ಅಂತ ಅಖಂಡ ಭಾರತವನ್ನ ತುಂಡು ಮಾಡ್ಕೊಂಡು ಹೋಗ್ತಾರೆ. ಇದೇ ಉತ್ತರ ಪ್ರದೇಶದ ಸಂಬಲ್ ಅನ್ನೋ ಒಂದು ಊರಿನ ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸ್ವಾತಂತ್ರ್ಯ ಬಂದಾಗ ಸಂಬಲ್ನಲ್ಲಿ ಹಿಂದೂಗಳ ಜನಸಂಖ್ಯೆ 40% ಇತ್ತು. ಆದ್ರೆ ನಿರಂತರವಾಗಿ ನಡೆದ ದಂಗೆ, ಹಿಂದೂಗಳ ಮೇಲಿನ ದೌರ್ಜನ್ಯದಿಂದ ಅಲ್ಲಿ ಈಗ ಉಳಿದಿರೋದು ಹಿಂದೂಗಳ ಜನಸಂಖ್ಯೆ ಕೇವಲ 15%. ಅದೇ ಸ್ವತಂತ್ರ ಸಿಗುವಾಗ ಇದೇ ಸಂಬಲ್ನಲ್ಲಿ ಮುಸ್ಲಿಮರ ಜನಸಂಖ್ಯೆ 45% ಇತ್ತು. ಅದೇ ಈಗ 85% ಆಗಿದೆ. ನಾನು ತುಂಬಾ ಸಲ ಹೇಳಿದ್ದೆ, 100ರಲ್ಲಿ 85 ಹಿಂದೂಗಳು 15 ಮಂದಿ ಮುಸ್ಲಿಮರು ಇದ್ದಾಗ 15 ಮಂದಿ ಮುಸ್ಲಿಮರು ನೆಮ್ಮದಿಯಾಗಿರ್ತಾರೆ. ಅದೇ 15 ಮಂದಿ ಹಿಂದೂಗಳು 85 ಮಂದಿ ಮುಸ್ಲಿಮರಿದ್ದಾರೆ ಅನ್ಕೊಳ್ಳಿ, ಖಂಡಿತ ಹಿಂದೂಗಳು ಬದುಕೋದಕ್ಕೆ ಆಗೋದೇ ಇಲ್ಲ. ಸಂಬಲ್ನ ಕತೆ ಅದೇ ಆಗಿದ್ದು. ಅಲ್ಲಿರುವ ಹಿಂದೂಗಳು ಭಯದಲ್ಲಿ ಜೀವನ ನಡೆಸುವ ಹಾಗೆ ಆಗಿದೆ. ಯಾವುದೇ ಹಬ್ಬಗಳನ್ನ ಆಚರಿಸೋಕಾಗ್ತಿಲ್ಲ. ಹಿಂದೂಗಳು ಊರನ್ನ ಬಿಟ್ಟು ಹೋಗೋ ಹಾಗಾಗಿದೆ. ಹಿಂದೂ ದೇವಸ್ಥಾನಗಳ ಸ್ಥಿತಿಯಂತೂ ಕೇಳೋದೇ ಬೇಡ. ದೇವಸ್ಥಾನಗಳಿಗೆ ಬೀಗ ಹಾಕಲಾಗ್ತಾ ಇದೆ. ಕಾಶ್ಮೀರದಲ್ಲಿ ಮೊದಲು ಇದನ್ನ ನೋಡ್ತಾ ಇದ್ವಿ, ಈಗ ಸಂಬಲ್ನಲ್ಲಿ ಆಗ್ತಾ ಇದೆ. ಈಗಲೂ ಸರ್ಕಾರ ಜನಸಂಖ್ಯೆ ಅಸಮತೋಲನದ ವಿರುದ್ಧ ಯಾವುದೇ ಕ್ರಮ ತಗೊಂಡಿಲ್ಲ ಅಂದ್ರೆ ಮತ್ತೊಮ್ಮೆ ದೇಶ ಡಿವೈಡ್ ಆಗತ್ತೆ. ನಮಗೆ ಸಪರೇಟ್ ದೇಶ ಬೇಕು ಅಂತಾರೆ. ಆಗ ಅಲ್ಲದೆ ಇದ್ರೂ ಕೂಡ 10-20 ವರ್ಷದಲ್ಲೂ ಆಗೇ ಆಗತ್ತೆ. ಈ ವಿಷಯವಾಗಿ ಮಾತಾಡಿದಂತಹ ಮೋಹನ್ ಭಾಗವತ್ ಅವರು ನುಸುಳುಕೋರರು ಮತ್ತು ಮತಾಂತರರ ಬಗ್ಗೆ ಚಿಂತೆ ವ್ಯಕ್ತಪಡಿಸಿದ್ದಾರೆ. ನೋಡಿ, ಬಾಂಗ್ಲಾದೇಶ, ರೋಹಿಂಗ್ಯಾದಿಂದ ನುಸುಳುಕೋರರು ಬಂದ್ರೆ ಕಾಶ್ಮೀರಕ್ಕೆ ಹೋಗೋದಿಲ್ಲ, ಜಮ್ಮುವಿಗೆ ಬಂದು ನೆಲೆಸ್ತಾರೆ. ಅದರಿಂದ ಅವರ ಉದ್ದೇಶ ಅರ್ಥ ಆಗತ್ತೆ. ಇದು ಕೂಡ ಜನಸಂಖ್ಯೆ ಅಸಮತೋಲನ ಉದ್ದೇಶ ಅಂತ. ಆಲ್ರೆಡಿ ಕೇರಳ, ಹೈದರಾಬಾದ್ ರಾಜ್ಯಗಳನ್ನ ಮುಸ್ಲಿಂ ರಾಜ್ಯ ಮಾಡಬೇಕು ಅನ್ನೋ ಆಗ್ರಹ ಕೇಳಿರ್ತೀರಾ. ಸೊ ಈಗ ಮೋಹನ್ ಭಾಗವತ್ ಮತ್ತು ಮೋದಿಜಿ ಅವರು ಇದೇ ವಿಷಯವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಖಂಡಿತ ಸದ್ಯದಲ್ಲಿಯೇ ಒಂದು ಮಿಷನ್ ಅಂತೂ ಬರುತ್ತೆ. ಅದಕ್ಕೆ ಅಸಾದುದ್ದೀನ್ ಓವೈಸಿ ಈಗ ಕಕ್ಕಾಬಿಕ್ಕಿಯಾಗಿರೋದು. ಮೋಹನ್ ಭಾಗವತ್ ಅವರು ಹಿಂದೂಗಳು 3 ಮಕ್ಕಳು ಮಾಡಿಕೊಳ್ಳಿ ಅಂದಿದ್ದಕ್ಕೆ ಓವೈಸಿಗೆ ಭಯ ಶುರು ಆಗ್ಬಿಟ್ಟಿದೆ. दुनिया में सब शास्त्र कहते हैं, विज्ञान, कि जन्म दर 3 से कम जिनका होता है वो धीरे धीरे लुप्त हो जाते हैं. तो 3 से ऊपर मेंटेन करना चाहिए. सब देशों में ऐसा होता है, सब समाज ऐसा करते हैं. ಮಜಾ ಏನಂದ್ರೆ, ಮುಸ್ಲಿಂ ಸಮುದಾಯದ ಓವೈಸಿ ಭಾಗವತ್ ಅವರ ಹೇಳಿಕೆ ನಂತರ ಫೆಮಿನಿಸ್ಟ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ. ಅಂದ್ರೆ ಸ್ತ್ರೀವಾದದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೋಡಿ ಹೆಂಗಿದೆ ಅಂತ. ಇವರ ಮತದಲ್ಲಿ ಮಹಿಳೆಯರನ್ನ ಮಕ್ಕಳು ಹೆರುವಂತಹ ಮಿಷನ್ ಮಾಡ್ಕೊಂಡು 5-10 ಮಕ್ಕಳನ್ನ ಹೆತ್ತಾಗ ಮಹಿಳೆಯರ ಬಗ್ಗೆ ಕನಿಕರ ಇಲ್ಲ. ಅದೇ ಹಿಂದೂಗಳಲ್ಲಿ 3 ಮಕ್ಕಳನ್ನ ಹೊಂದಬೇಕು ಅಂದ್ರೆ ಉರಿ ಹತ್ಕೊಳ್ಳುತ್ತೆ. ಹಿಂದೂಗಳೇ, ಇದು ತುಂಬಾ ಸೀರಿಯಸ್ ವಿಷಯ. ಇದನ್ನ ಅರ್ಥ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನಿನ್ನೆ ಕಾಶ್ಮೀರ, ಇವತ್ತು ಸಂಬಲ್, ನಾಳೆ ನಮ್ಮ ನಿಮ್ಮ ಊರಿಗೆ ಇದೇ ಪರಿಸ್ಥಿತಿ ಬರುತ್ತೆ. ಯೋಚನೆ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.